ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಹೋಮಾಗ್ನಿಕೊಂಡದಿಂದ ದೇವತೆಗಳ ಕಾರ್ಯಗಳನ್ನು ಅಂದರೆ ಭಂಡಾಸುರನನ್ನು ಸಂಹರಿಸಲಿಕ್ಕೆ ಆವಿರ್ಭವಿಸಿದಂಥ ಪರಾಶಕ್ತಿ ಭಂಡಾಸುರನನ್ನು ವಧೆ ಮಾಡಲಿಕ್ಕೆ ಹೇಗೆ ಸಿದ್ಧತೆಯನ್ನು ಮಾಡ್ಕೊತಾಳೆ. ಆ ಭಂಡಾಸುರನನ್ನು ವಧೆ ಮಾಡೋದಕ್ಕೆ ಒಂದು ಸಾಮಾನ್ಯ ತಯಾರಿ ಆದರೂ ಬೇಕಲ್ಲ. ಅದನ್ನು ಲಲಿತಾ ಸಹಸ್ರನಾಮದಲ್ಲೇ ಹೇಳ್ತಾ ಹೋಗ್ತಾರೆ. ಹೇಗೆ ದೇವರ್ಷಿ ಗಣಸಂಘಾತ ಸ್ತೂಯಮಾನಾತ್ಮ ವೈಭವ ಭಂಡಾಸುರ ವಧೋದುಕ್ತ ಶಕ್ತಿ ಸೇನಾ ಸಮನ್ವಿತ. ಅಂದರೆ ಆ ತಾಯಿ ಹೇಗೆ ಆ ಒಂದು ಸಿದ್ಧತೆಯನ್ನು ಮಾಡಿಕೊಂಡ್ಳು ಭಂಡಾಸುರನನ್ನು ಸಂಹಾರ ಮಾಡಲಿಕ್ಕೆ. ಭಂಡಾಸುರನನ್ನು ವಧೆ ಮಾಡಲಿಕ್ಕೋಸ್ಕರ ಜಗನ್ಮಾತೆ ತನ್ನಿಡೀ ಸೇನೆಯನ್ನು ಸಿದ್ಧ ಮಾಡ್ತಾಳೆ. ದಂಡಯಾತ್ರೆಯನ್ನು ಕೈಗೊಳ್ತಾಳೆ. ಅವಳ ಅಂಕುಶದಿಂದ ಸಂಪತ್ಕರಿ ದೇವತೆಯನ್ನು, ಪಾಶದಿಂದ ಅಶ್ವಾರೂಢ ದೇವತೆಯರನ್ನು ಸೃಷ್ಟಿ ಮಾಡ್ತಾಳೆ. ಸಂಪತ್ಕರಿ ಹಾಗೂ ಅಶ್ವಾರೂಢ ದೇವತೆಯರು ಹೇಗೆ ಅಂದರೆ, ಸಂಪತ್ಕರಿ ಖಡ್ಗವನ್ನು ಹಿಡಿದು ಕೋಟಿ ಕೋಟಿ ಆನೆಗಳ ಸೇನೆಯನ್ನು ನಡೆಸ್ತಾಳೆ. ಅಶ್ವಾರೂಢೆ ಅಪರಾಜಿತ ಅನ್ನುವಂತಹ ಆನೆಯನ್ನು ಏರಿ ಅನೇಕ ಜಾತಿಯ ಅಶ್ವಗಳು ಎಣಿಸಲಿಕ್ಕೆ ಅಸಾಧ್ಯವಾದಷ್ಟು ಕೋಟಿ ಕೋಟಿ ಆನೆಗಳ ಸೇನೆಯನ್ನು, ಆ ಸೇನೆಯ ಮೇಲೆ ದೇವತೆಯರನ್ನು, ಪಾಶ ಅಂಕುಶಗಳ ಖಡ್ಗಗಳನ್ನು ಹಿಡಿದ ಒಂದು ಇಡೀ ಸೇನೆಯನ್ನು ಅಶ್ವಾರೂಢ ದೇವಿ ನಡೆಸ್ತಾಳೆ. ಇದರ ಜೊತೆಗೆ ಜಗನ್ಮಾತೆ ತನ್ನ ಇಡೀ ಸೇನೆಯನ್ನು ನಡೆಸಲಿಕ್ಕೆ ದಂಡನಾಯಕಿಯಾಗಿ ವಾರಾಹಿ ದೇವಿಯನ್ನು, ತಾನೇ ಮಹಾರಾಜ್ಞಿಯಾಗಿದ್ದರೂ ಸಲಹೆಯನ್ನು ತಗೊಳ್ಳೋದಕ್ಕೆ ಮಾತಂಗಿಯನ್ನು, ಮಂತ್ರಿಣಿಯನ್ನು ತನ್ನ ಸೇನೆಯಲ್ಲಿ ಸೇರಿಸ್ಕೊಳ್ತಾಳೆ. ಪ್ರಚಂಡ ಭೈರವರು, ಸಹಸ್ರ ಬ್ರಹ್ಮಾಂಡಗಳ ಭೈರವರೆಲ್ಲರೂ ಕೂಡ ಜಗನ್ಮಾತೆಯ ಸೇವೆಗೆ ಆತುರದು ನಿಂತಿದ್ದಾರೆ. ಕಿರಿಚಕ್ರ ರಥವನ್ನು ಏರಿ ಸಿಂಹವನ್ನು, ವಜ್ರಘೋಷವೆಂಬುವ ಸಿಂಹವನ್ನು ಏರಿ ತಾಯಿ ವಾರಾಹಿ ಆ ಇಡೀ ಸೇನೆಯನ್ನು ಮುನ್ನಡೆಸ್ತಾ ಇದ್ದಾಳೆ. ಸಂಗೀತ ಪ್ರಿಯೆಯು, ಸಕಲ ಮಂತ್ರಗಳಿಗೂ ಮಹಾರಾಜ್ಞಿಯು, ಮಂತ್ರಿಣಿಯು ಆದಂತಹ ಶ್ಯಾಮಲಾದೇವಿ ಇಡೀ ಜಗನ್ಮಾತೆಗೆ ಸಲಹೆಯನ್ನು ಕೊಡ್ತಾ ಇದ್ದಾಳೆ. ತನಗೆ ತಾನೇ ಸಲಹೆಯನ್ನು ಕೊಡ್ತಾ ಇದ್ದಾಳೆ. ಅವಳು ಬೇರೆಯಲ್ಲ, ಶ್ಯಾಮಲಾ ಬೇರೆಯಲ್ಲ, ಸ್ವತಃ ಲಲಿತಾ ಬೇರೆಯಲ್ಲ, ಇಬ್ಬರೂ ಒಬ್ಬರೇ. ಆದರೆ ಆ ಜಗನ್ಮಾತೆ ಲೀಲಾ ವಿನೋದ ಹೇಗಿದೆ ಅಂದರೆ, ತನಗೆ ತಾನು ಸಲಹೆಗಳನ್ನು ಕೊಡ್ತಾ, ಅಮ್ಮ ಇದ್ದಾಗ ಹೀಗೆ ಮಾಡಬೇಕು, ಈ ರೀತಿ ನಡೆಸಬೇಕು, ಈ ಸೇನೆಯನ್ನು ನಾವು ರೆಡಿ ಮಾಡಿಕೊಳ್ಬೇಕು. ಆ ಚಿಂತನೆ ಒಂದು ರಾಜಗಾಂಭೀರ್ಯ ಇದೆಯಲ್ಲ, ಒಂದು ರಾಜಸಭೆ ಹೀಗಿರಬೇಕು, ಮಂತ್ರಿಗಳು ಹೀಗಿರಬೇಕು, ಸೇನಾಧಿಪತಿ ಇರಬೇಕು, ತನ್ನ ಪರಿಸೇವಕರು ಇರಬೇಕು, ಎಲ್ಲವನ್ನು ಆ ಜಗನ್ಮಾತೆ ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾಳೆ ಅಂದರೆ, ಒಬ್ಬ ದೈತ್ಯನನ್ನು ಸಂಹಾರ ಮಾಡಲಿಕ್ಕೆ ಏನೇನು ಬೇಕು ಎಲ್ಲವನ್ನು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಲಲಿತೆ ತನ್ನ ಶ್ರೀಚಕ್ರದಲ್ಲಿ ಪಾಶಾಂಕುಶ ಕಬ್ಬಿನ ಬಿಲ್ಲನ್ನು ಹಿಡಿದು ಅರವಿಂದ, ಅಶೋಕ, ಚೂತ, ನವ ಮಲ್ಲಿಕ, ನೀಲೋತ್ಪಲ ಪಂಚಪುಷ್ಪ ಬಾಣಗಳನ್ನು ಧರಿಸಿ ಆ ಶ್ರೀಮತ್ ಸಿಂಹಾಸನದಲ್ಲಿ ಕೂತು ಎಲ್ಲರಿಗೂ ಹೇಳ್ತಾ ಇದ್ದಾಳೆ. ಅಲ್ಲಿರುವ ಪ್ರತಿಯೊಬ್ಬರು ಹೇಳುವ ಮಾತು, ಸಿಂಹಾಸನೇಶ್ವರಿ, ಮಹಾರಾಜ್ಞಿ, ಪರಾಂಕುಶ, ಚಾಪಿನಿ, ತ್ರಿಪುರ ಸುಂದರಿ, ಚಕ್ರನಾಥಿ, ಸಾಮ್ರಾಜ್ಞಿ, ಚಕ್ರೇಶ್ವರಿ, ಕಾಮೇಶ್ವರಿ, ಮಹಾರಾಜ್ಞಿ, ಶ್ರೀಮಾತಾ, ಕಾಮಕೋಟಿಕ, ಸಕಲ ನಾಮಗಳಿಂದ ಜಗನ್ಮಾತೆಯನ್ನು ಎಲ್ಲ ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಲಲಿತೋಖ್ಯಾನದಲ್ಲಿ ಆ ವರ್ಣನೆ ಬರುತ್ತೆ. ಶ್ರೀಚಕ್ರದ 9 ಆವರಣಗಳಲ್ಲೂ ನಾನಾ ವಿಧ ದೇವತೆಗಳಿದ್ದಾರೆ. ಎಲ್ಲ ದೇವತೆಯರು ಏನು ಮಾಡ್ತಾ ಇದ್ದಾರೆ? ಭಂಡಾಸುರನನ್ನು ವಧೆ ಮಾಡಲಿಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಲಲಿತಾ ಸಹಸ್ರನಾಮದ ಒಂದು ನಾಮ ಬರುತ್ತೆ, ಚತುಷ್ಷಷ್ಟಿ ಯೋಗಿನಿ ಗಣಸೇವಿತ. 64 ಸಿದ್ಧ ಯೋಗಿನಿಯರನ್ನು ಗಣವನ್ನು ನಿಂತ್ಕೊಂಡಿದ್ಲಂತೆ. ಆ ಪ್ರತಿ ಯೋಗಿನಿಯರಿಗೂ 64 ಯೋಗಿನಿಯರು ಬರ್ತಾರೆ, ಉತ್ಕೃಷ್ಟ ಯೋಗಿನಿಯರು. ಆ ಯೋಗಿನಿಯರಿಗೆ 64 ಜನ, ಅವರಿಗೆ 64 ಜನ.
ಅಂತಹ ಕೋಟಿ 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 ಯೋಗಿನಿಯರನ್ನು ತನ್ನ ಶ್ರೀಚಕ್ರದಲ್ಲಿ ಕಿರಿಚಕ್ರ ರಥದಲ್ಲಿ ಆ ತಾಯಿ ಎಲ್ಲರನ್ನೂ ಮಾರ್ಗದರ್ಶನ ಮಾಡೋದು ಇದೆಯಲ್ಲ, ಯಾರಿದ್ದಾರೆ, ಯಾರು ಬರಬೇಕು, ಯಾವ ಯಾವ ದೇವತೆ ಇಲ್ಲ, ಆ ಎಲ್ಲವನ್ನು ಕೂಡ ನಿಭಾಯಿಸ್ತಾ ಇದ್ದಾಳೆ ಜಗನ್ಮಾತೆ. ಇಲ್ಲಿ ಒಂದು ವರ್ಣನೆ ಬರುತ್ತೆ. ಮೊದಲನೆಯ ಆವರಣ, ಶ್ರೀಚಕ್ರದ ಮೊದಲನೇ ಆವರಣದಲ್ಲಿ ಏನಿದೆ, ಯಾರ್ಯಾರು ದೇವತೆಗಳಿದ್ದಾರೆ? ಅಣಿಮ, ಮಹಿಮ, ಲಗಿಮ, ಗರಿಮ, ಈಶಿತ್ವ, ವಶಿತ್ವ, ಪ್ರಾಪ್ತಿ, ಪ್ರಾಕಾಮ್ಯ, ಮುಕ್ತಿಸಿದ್ಧಿ, ಸರ್ವಕಾಮಸಿದ್ಧಿ ಎಂಬ ಎಲ್ಲ ದೇವತೆಯರು ಜಪಾಕುಸುಮದಂತೆ, ಅಂದರೆ ನಮ್ಮ ದಾಸವಾಳದ ಹೂವಿನ ಹಂತೆ ಆ ಬಣ್ಣದಿಂದ ಎಲ್ಲರೂ ಶಸ್ತ್ರವನ್ನು ಹಿಡಿದು ನಿಂತಿದ್ದಾರೆ. ಹಾಗೆ ಅದೇ ಮೊದಲನೇ ಆವರಣದಲ್ಲಿ ಯಾರು ಬರ್ತಾರೆ? ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಮಾಹೇಂದ್ರಿ, ಚಾಮುಂಡ, ಮಹಾಲಕ್ಷ್ಮಿ, ಸಪ್ತಮಾತೃಕೆಯರು ಅಷ್ಟೂ ದಿಕ್ಕುಗಳಲ್ಲಿ ಕಾಯ್ತಾ ನಿಂತಿದ್ದಾರೆ. ತಮ್ಮ ತಮ್ಮ ಸೇನೆಯರನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಜಗನ್ಮಾತೆಯ ಯುದ್ಧಕ್ಕೆ ನಮ್ಮ ಸಹಾಯ ಹೇಗಿರಬೇಕು ಅನ್ನುವ ಪರಿಚಿಂತನೆಯಲ್ಲಿ ನಿಂತಿದ್ದಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರರು ತಮ್ಮ ಸೇನೆಯನ್ನು ರೆಡಿ ಮಾಡ್ತಾ ಇದ್ದಾರೆ ಜಗನ್ಮಾತೆಗೆ ಸಹಾಯ ಮಾಡಲಿಕ್ಕೆ. ಪೂರ್ವದಲ್ಲಿ ಸರ್ವಸಂಕ್ಷೋಭಿಣಿ, ಸರ್ವವಿದ್ರಾವಿಣಿ, ಸರ್ವಾಕರ್ಷಿಣಿ, ಸರ್ವವಶಂಕರಿ, ಸರ್ವೋಲ್ಲಾದಿನಿ, ಸರ್ವಮಹಾಂಕುಶ, ಸರ್ವಕೇಚರಿ, ಸರ್ವಬೀಜೆ, ಸರ್ವಯೋನೆ, ಸರ್ವತ್ರಕಂಡೆ 10 ಮುದ್ರಾಶಕ್ತಿ ದೇವತೆಗಳು ನಿಂತಿದ್ದಾರೆ. ಹೀಗೆ ಲಲಿತಾ ತ್ರಿಪುರ ಸುಂದರಿ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ತ್ರೈಲೋಕ್ಯ ಮೋಹನ ಚಕ್ರದಲ್ಲಿ ಹಿಡ್ಕೊಂಡು ತನ್ನ ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡ್ಕೊತಿದ್ದಾಳೆ. ಅಂದರೆ ಆ ಮೊದಲನೇ ಚಕ್ರದಲ್ಲಿರುವಂಥ ದೇವತೆ ಉಪಾಸನೆಯಿಂದಲೇ ಸಾಕು, ಎಲ್ಲವೂ ಸಿಗುತ್ತೆ. ಯಾಕೆ ಲಲಿತಾ ಸಹಸ್ರನಾಮ ಅಥವಾ ಶ್ರೀಚಕ್ರ ಉಪಾಸನೆ ಜಗನ್ಮಾತೆ ಲಲಿತೆಯನ್ನು ಆಶ್ರಯಿಸಬೇಕು ಅಂದರೆ ಇದೊಂದು ಕಾರಣಕ್ಕೆ. ಅವಳ ಸೇನೆಯಲ್ಲಿ ಇಲ್ಲದ ಯಾವ ದೇವರೂ ಇಲ್ಲ. ಎಲ್ಲ ದೇವತೆಗಳು ಅವಳ ಸೇನೆಯಲ್ಲಿದ್ದು ಅವಳ ಸೇವೆಗಾಗಿ ಆತುರಿತಾ ಹೋಗ್ತಾರೆ. ಹೇಗೆ ಮಾಡಲಿ ನಾನು ಜಗನ್ಮಾತೆಯ ಸೇವೆಯನ್ನು? ನಾವು ಅಂದ್ಕೊಳ್ತೀವಿ ನಾವು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಲಿಕ್ಕೆ ಸಮಯ ಇಲ್ಲ ನಮ್ಮ ಹತ್ರ, ಅಷ್ಟಿದೆ, ಅರ್ಧ ಗಂಟೆ ಆಗುತ್ತೆ, ಮುಕ್ಕಾಲು ಅವರ್ ಆಗುತ್ತೆ. ಯಾರು ಪಾರಾಯಣ ಮಾಡ್ತಾರೆ? ನಮಗೆ ಲಲಿತಾ ಸಹಸ್ರನಾಮವನ್ನು ನೀಡಿದ ಅಗಸ್ತ್ಯ ಮಹರ್ಷಿಗಳು ಹಯಗ್ರೀವರನ್ನು ಪರಿಪರಿಯಾಗಿ ಬೇಡ್ತಾರೆ, ವರ್ಷಾನುಗಟ್ಟಲೆ ಬೇಡ್ತಾರೆ. ದಯಾನಿದೆ, ಕರುಣಾಮೂರ್ತಿ, ನನಗೆ ಲಲಿತಾ ಸಹಸ್ರನಾಮವನ್ನು ತಿಳಿದುಕೊಳ್ಳುವ ಯೋಗ್ಯತೆ ಇಲ್ವಾ ಅನ್ನೋ ಮಾತನ್ನು ಬಳಸ್ತಾರೆ ಅವರು. ಯಾರು? ಅಗಸ್ತ್ಯ ಮಹರ್ಷಿಗಳು. ಯಾವ ಅಗಸ್ತ್ಯರು ಸಾಗರವನ್ನೇ ಕುಡಿದಿದ್ರೋ, ತ್ರಿಮೂರ್ತಿಗಳು ಯಾರಿಗೆ ಗೌರವಿಸ್ತಾರೋ, ಎಲ್ಲ ಋಷಿಗಳಲ್ಲಿ ಶ್ರೇಷ್ಠ ಋಷಿಯಾಗಿ ಕಾಣುವ ಅಗಸ್ತ್ಯ ಮಹರ್ಷಿಗಳು ಹೇಳ್ತಾರೆ, ನನಗೆ ಯೋಗ್ಯತೆ ಇಲ್ವಾ ಸ್ವಾಮಿ ಲಲಿತಾ ಸಹಸ್ರನಾಮವನ್ನು ತಿಳ್ಕೊಳ್ಳೋದಕ್ಕೆ ಅಂತ. ನಮಗೆ ಕೈಗೆ ಸಿಕ್ಕಂತಹ ಲಲಿತಾ ಸಹಸ್ರನಾಮವನ್ನು ಅಭ್ಯಾಸ ಮಾಡಲಿಕ್ಕೆ ಕಷ್ಟ ನಮಗೆ. ಹಾಗೆ ಬಂಡಾಸುರನನ್ನು ವಧೆ ಮಾಡಲಿಕ್ಕೆ ತಾಯಿ ಮೊದಲನೇ ಆವರಣದಲ್ಲಿರುವಂತಹ ದೇವತೆಗಳಿದ್ದಾರಲ್ಲ, ಅವರ ಉಪಾಸನೆಯಿಂದನೇ ಅಣಿಮಾದಿ ಅಷ್ಟಸಿದ್ಧಿಗಳು, ನವನಿಧಿಗಳು, ಸಪ್ತಮಾತೃಕೆಯರು ಎಲ್ಲರ ಅನುಗ್ರಹ ಪ್ರಾಪ್ತಿಯಾಗಿ ಹೋಗುತ್ತೆ. ಶ್ರೀಚಕ್ರದ ಉಪಾಸನೆ ಮಾಡಿದರೆ ಯಾಕೆ ಎಲ್ಲರ ಅನುಗ್ರಹ ಸಿಗುತ್ತೆ? ಇದೇ ಕಾರಣಕ್ಕೆ. ಇನ್ನು 9 ಆವರಣಗಳಲ್ಲಿ 2ನೇ ಆವರಣದಲ್ಲಿ ಯಾರ್ಯಾರು ಇದ್ದಾರೆ? ಕಾಮಾಕರ್ಷಿಣಿ, ಬುದ್ಧಾಕರ್ಷಿಣಿ, ಅಹಂಕಾರಾಕರ್ಷಿಣಿ, ಶಬ್ದಾಕರ್ಷಿಣಿ, ರೂಪಾಕರ್ಷಿಣಿ, ರಸಾಕರ್ಷಿಣಿ, ಗಂಧಾಕರ್ಷಿಣಿ, ಚಿತ್ತಾಕರ್ಷಿಣಿ, ಧೈರ್ಯಾಕರ್ಷಿಣಿ, ಸ್ಮೃತ್ಯಾಕರ್ಷಿಣಿ, ನಾಮಾಕರ್ಷಿಣಿ, ಬೀಜಾಕರ್ಷಿಣಿ, ಆತ್ಮಾಕರ್ಷಿಣಿ, ಅಮೃತಾಕರ್ಷಿಣಿ, ಶರೀರಾಕರ್ಷಿಣಿ, ನಿತ್ಯಕಲಾ ದೇವತೆಯರು ಎಲ್ಲರೂ ಆ ತಾಯಿಯ ಸೇವೆಗೆ ರೆಡಿ ಆಗ್ತಾ ಇದ್ದಾರೆ. ಅನೇಕ ಗುಪ್ತ ಯೋಗಿನಿಯರು ತಾಯಿಯ ಒಂದು ಸನ್ನೆಗಾಗಿ ಕಾದು ನಿಂತಿದ್ದಾರೆ. ಏನಮ್ಮ ಮಾಡಲಿ, ನಾವು ಹೇಗೆ ನಿನ್ನ ಸೇವೆ ಮಾಡಲಿ ಅಂತ ಎಲ್ಲರೂ ಆತುರದಿಂದ ಕಾಯ್ತಾ ಇದ್ದಾರೆ. ಆ 2ನೇದನ್ನೇ ಸರ್ವಾಂಶ ಪರಿಪೂರಕ ಚಕ್ರ. ಆ ಚಕ್ರದ ಸಮಸ್ತ ದೇವತೆಗಳು ಇಡೀ ಬ್ರಹ್ಮಾಂಡೀಯ ಶಕ್ತಿಯ ನಿಯಂತ್ರಕರವರು. 3ನೇ ಆವರಣಕ್ಕೆ ಬಂದರೆ ಅನಂಗಕುಸುಮ, ಅನಂಗಮೇಕಲ, ಅನಂಗಮದನ, ಅನಂಗಮದನಾತುರ, ಅನಂಗರೇಖ, ಅನಂಗವೇಗ, ಅನಂಗಾಂಕುಶ, ಅನಂಗಮಾಲಿನಿ ಎಂಬ
8 ಗುಪ್ತತರ ಯೋಗಿನಿಯರು ನಿಂತಿದ್ದಾರೆ. ಅನಂಘ ಅಂದರೆ ದೇಹರಹಿತರು, ಯೋಗ ಶಕ್ತಿಯಿಂದ ನಿಂತಿರುವಂಥವರು, ಗುಪ್ತ ಯೋಗಿನಿಯರು. ಅಷ್ಟದಳ ಪದ್ಮ, ಸರ್ವಸಂಕ್ಷೋಭಣ ಚಕ್ರ ಅಂತ ಕರಿತೀವಿ ನಾವು ಅದನ್ನು. ಆ ಸರ್ವಸಂಕ್ಷೋಭಣ ಚಕ್ರದಲ್ಲಿ ಆ ದೇವತೆಗಳಿದ್ದಾರಲ್ಲ, ಪ್ರತಿ ದೇವತೆಯರಿಗೂ ಸಹಸ್ರ ಪರಿಸೇವಿಕರಿದ್ದಾರೆ. ಇನ್ನು 4ನೇ ಆವರಣ ಸರ್ವಸಂಕ್ಷೋಭಿಣಿ, ಸರ್ವವಿದ್ರಾವಿಣಿ, ಸರ್ವಾಕರ್ಷಿಣಿ, ಸರ್ವಾಹ್ಲಾದಿನಿ, ಸರ್ವಸಮ್ಮೋಹಿನಿ, ಸರ್ವರಂಜಿನಿ, ಸರ್ವೋಲ್ಲಾದಿನಿ, ಸರ್ವಾರ್ಥ ಸಾಧಿನಿ, ಸರ್ವಸಂಪತ್ಪೂರಿಣಿ, ಸರ್ವಮಂತ್ರಮಯಿ, ಸರ್ವದ್ವಂದ್ವಕ್ಷೇಕರಿ. 14 ಸಂಪ್ರದಾಯಗಳ ಯೋಗಿನಿಯರು ಬರ್ತಾರೆ. ತೀಕ್ಷ್ಣ ಯೋಗಿನಿಯರು, ಅಗ್ನಿ ಖಡ್ಗವನ್ನು ಹಿಡಿದಂಥವರು, ಅಗ್ನಿಚಾಪವನ್ನು, ಅಗ್ನಿಬಾಣವನ್ನು, ಅಗ್ನಿಯನ್ನೇ ಅಸ್ತ್ರವಾಗಿರಿಸಿಕೊಂಡಂತಹ ದೇವತೆಗಳು. ಲಲಿತಾ ಪರಮೇಶ್ವರಿಯ ಈ ಸಂಪ್ರದಾಯ ಯೋಗಿನಿರಿದ್ದಾರಲ್ಲ, ಅನೇಕ ರೂಪಗಳಿಂದ ಜಗನ್ಮಾತೆಯನ್ನು ಪೂಜೆ ಮಾಡ್ತಾ ಬರ್ತಿದ್ದಾರೆ. ಈ ದೇವಿಯರನ್ನು ಉಪಾಸನೆ ಮಾಡೋದ್ರಿಂದ ಸರ್ವಸೌಭಾಗ್ಯ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ಆ ಚಕ್ರವನ್ನೇ ಸರ್ವಸೌಭಾಗ್ಯಪ್ರದ ಚಕ್ರ ಸ್ವಾಮಿನಿ ಅಂತ ಹೇಳಿ ಆ ಚಕ್ರವನ್ನು ಪೂಜೆ ಮಾಡ್ತೀವಿ ನವಾವರಣ ಪೂಜೆಯಲ್ಲಿ. 5ನೇ ಆವರಣಕ್ಕೆ ಬಂದರೆ ಸರ್ವಸಿದ್ಧಿಪ್ರದ, ಸರ್ವಸಂಪತ್ಪ್ರದ, ಸರ್ವಪ್ರಿಯಂಕರಿ, ಸರ್ವವಿಘ್ನಹಾರಿಣಿ, ಸರ್ವಾಂಗ ಸುಂದರಿ, ಸರ್ವ ಸೌಭಾಗ್ಯದಾಯಿನಿ ಎಂಬ 10 ಕುಲೋತ್ತೀರ್ಣ ಯೋಗಿನಿಯರಿದ್ದಾರೆ ಜಗನ್ಮಾತೆಯ ಸೇವೆಗೆ. ಈ ಸರ್ವಾರ್ಥ ಸಾಧಕ ಚಕ್ರಸ್ವಾಮಿನಿಯಾಗಿ 5ನೇ ಚಕ್ರದಲ್ಲಿ ಜಗನ್ಮಾತೆಯನ್ನು ಹೇಗಾದರೂ ಸಂತೋಷಪಡಿಸಬೇಕು, ನಾವು ನಮ್ಮ ಯುದ್ಧ ಕೌಶಲ್ಯಗಳನ್ನು ತೋರಿಸ್ಬೇಕು ಅಂತ ಹೇಗೆ ಅವರು ಅಭ್ಯಾಸ ಮಾಡ್ತಾ ಇದ್ದಾರೆ ಜಗನ್ಮಾತೆ ನೋಡ್ತಿದ್ದಾಳಂತೆ. ಇವ್ರು ಹೇಗೆ ರೆಡಿ ಆಗ್ತಾ ಇದ್ದಾರೆ ಯುದ್ಧಕ್ಕೆ. ಆಹಾ ಅನ್ನುವಂಥ ಮಾತಿದೆಯಲ್ಲ ಜಗನ್ಮಾತೆಯ ಬಾಯಿಂದ, ಅವರೆಲ್ಲರೂ ಅದಕ್ಕೆ ಅತ್ಯಂತ ಉನ್ಮಾದಿತರಾಗಿ ಮತ್ತಷ್ಟು ಗರ್ಜಿಸ್ತಾ ನಿಂತ್ಕೊಂಡಿದ್ದಾರಂತೆ. 6ನೇ ಚಕ್ರದಲ್ಲಿ ಸರ್ವಜ್ಞ, ಸರ್ವಶಕ್ತಿ, ಸರ್ವೈಶ್ವರ್ಯಪ್ರದಾಯಿನಿ, ಸರ್ವಜ್ಞಾನಮಯಿ, ಸರ್ವವ್ಯಾಧಿ ವಿನಾಶಿನಿ, ಸರ್ವಾಧಾರ ಸ್ವರೂಪಿಣಿ, ಸರ್ವಪಾಪಹರ, ಸರ್ವಾನಂದಮಯಿ, ಸರ್ವರಕ್ಷಾ ಸ್ವರೂಪಿಣಿ, ಸರ್ವಪ್ರೀತ ಫಲಪ್ರದ ಎಂಬ 10 ನಿಗರ್ಭ ಯೋಗಿನಿರಿದ್ದಾರೆ. ಅಂದರೆ ಮುತ್ತಿನಂಥ ಗೌರವರ್ಣದವರು, ವಜ್ರಾಯುಧವನ್ನು ಹಿಡಿದಿರುತ್ತವರು. ಲಲಿತಾ ಪರಮೇಶ್ವರಿಯನ್ನು ನಿಗರ್ಭ ಯೋಗಿನಿಯರು, ಅಮ್ಮ ನೀನೊಂದು ಸಂಜ್ಞೆ ಮಾಡು ಸಾಕು, ನಾನು ಇಡೀ ಶೂನಿಕಾಪುರಿಯನ್ನು ನಾಶ ಮಾಡಿ ಬರ್ತೀನಿ ಅಂತ ಆ ಹುಮ್ಮಸ್ಸಿನಿಂದ ನಿಂತಿದ್ದಾರೆ. ಸರ್ವರಕ್ಷಾಕರ ಚಕ್ರಸ್ವಾಮಿನಿ. 6ನೇ ಆವರಣ. 7ನೇ ಆವರಣದಲ್ಲಿ ವಶಿನಿ, ಮೋದಿನಿ, ಕಾಮೇಶ್ವರಿ, ಮೋಹಿನಿ, ವಿಮಲ, ಅರುಣ, ಜಯಿನಿ, ಸರ್ವೇಶ್ವರಿ, ಕೌಲಿನಿ ಎಂಬ ರಹಸ್ಯ ಯೋಗಿನಿಯರು ಅಶೋಕ ಪುಷ್ಪದ ಮೈಬಣ್ಣದಿಂದ ಎಲ್ಲರೂ ಕವಚಗಳನ್ನು ಧರಿಸಿ ಬಿಲ್ಲು, ಬಾಣ, ಖಡ್ಗ, ಪುಸ್ತಕ, ವೀಣೆ ಧರಿಸಿ ನಿಂತಿದ್ದಾರೆ. ಯುದ್ಧೋನ್ಮಾದರಾಗಿ ಆ ಜಗನ್ಮಾತೆಯ ಅನುಗ್ರಹ ನಮಗೆ ಸಿಕ್ಕರೆ ಸಾಕು ಅನ್ನೋ ಕಾರಣಕ್ಕೆ ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಸರ್ವರೋಗಹರ ಚಕ್ರ ಸ್ವಾಮಿನಿಯರಾಗಿ ದೇವಿಯ ಸೇವೆಗೆ ನಿಂತ್ಕೊಂಡಿದ್ದಾರೆ. 8ನೇ ಆವರಣ 3 ಪೀಠಗಳು ಬರುತ್ತೆ, ತ್ರಿಕೋನ. ಇಲ್ಲಿ ಯಾರಿದ್ದಾರೆ? ಕಾಮೇಶ್ವರಿ, ವಜ್ರಿನಿ, ಭಗಮಾಲಿನಿ ಎಂಬ 3 ದೇವತೆಗಳು ಅತೀ ರಹಸ್ಯ ಯೋಗಿನಿಯರಾಗಿ ಬಿಲ್ಲು, ಬಾಣ, ಪಾನಪಾತ್ರೆ, ಖಡ್ಗ, ಗುರಾಣಿ, ನಾಗಪಾಶ, ಘಂಟೆಗಳನ್ನು ಹಿಡಿದು ಅಷ್ಟಭುಜರಾಗಿ ಲಲಿತೆಯ ಅಂತರಂಗ ಸ್ವರೂಪದವರು, ಅವಳದ್ದೇ ಸಮಾನ ಸ್ವರೂಪದಾಗಿ ಜಗನ್ಮಾತೆಯ ಬಿಂದುವಿನ ತ್ರಿಕೋನದಲ್ಲಿ ಇರೋದರಿಂದ ಆ ಕಾಲಾತೀತರಾಗಿ ಕಾಲಸ್ವರೂಪಿಣಿಯಾದ ಕಾಮೇಶ್ವರಿ, ಭಗಮಾಲಿನಿ, ನಿತ್ಯಕ್ಲಿನ್ಹ, ಬೇರುಂಡ, ವಹ್ನಿವಾಸಿನಿ, ಮಹಾವಜ್ರೇಶ್ವರಿ, ಶಿವದೂತಿ, ತ್ವರಿತ, ಕುಲಸುಂದರಿ, ನಿತ್ಯ, ನೀಲಪತಾಕ, ವಿಜಯ, ಸರ್ವಮಂಗಳ, ಜ್ವಾಲಾಮಾಲಿನಿ, ಚಿತ್ರ ಎಂಬ 15 ಯೋಗಿನಿಯರು ಕೂಡ ಅವರ ಪರಿಸೇವಕಿಯರಾಗಿದ್ದಾರೆ. ಪಾಶಾಂಕುಶವನ್ನು ಧಾರಿಸಿ ಜಗನ್ಮಾತೆಯನ್ನು ಇಡೀ ಯುದ್ಧದಲ್ಲಿ ಅತೀ ರಹಸ್ಯ ಯೋಗಿನಿಯರನ್ನು ಒಟ್ಟುಗೂಡಿ ಲಲಿತಾ ತ್ರಿಪುರ ಸುಂದರಿಯ ಅಂತರಂಗ ಶಕ್ತಿಯಾಗಿರುವ
ಪರಾಪರಾತಿ ರಹಸ್ಯ ಯೋಗಿನಿಯರನ್ನು ಒಳಗೊಂಡಂತಹ ತ್ರಿಕೋನ 8ನೇ ಆವರಣ, ಕೊನೆಯ ಆವರಣ ಲಲಿತಾಂಬಿಕೆ ಇರುವಂಥದ್ದು ಮಧ್ಯಬಿಂದು. ಸ್ವತಃ ಅಲ್ಲಿ ಜಗನ್ಮಾತೆ ಸರ್ವಾನಂದಮಯ ಚಕ್ರಸ್ವಾಮಿನಿಯಾಗಿ ನಿಂತ್ಕೊಂಡು ಮಹಾತ್ರಿಪುರ ಸುಂದರಿ ಲಲಿತಾ ಪರಮೇಶ್ವರಿ ತನ್ನ ಎಡಬಲದಲ್ಲಿ ಯೋಗಿನಿ ಮುದ್ರಾ ದೇವತೆಯರನ್ನು ಅವರು ಪೂಜಿಸುವ ಅರ್ಚಿಸುವ ಸ್ತೋತ್ರಗಳನ್ನು ಕೇಳ್ತಾ ಶಿವಶಕ್ತಿಯರ ಸಾಮೀಪ್ಯವನ್ನು ಸಕಲ ದೇವತೆಗಳ ಸಾಮೀಪ್ಯದಲ್ಲಿ ಆ ಶ್ರೀಚಕ್ರದ ಮಧ್ಯಬಿಂದುವಿನಲ್ಲಿ ಸಂಹಾರಕ್ಕೆ ಏನೇನೆಲ್ಲ ಮಾಡಿಕೊಳ್ಬೇಕು, ಭಂಡಾಸುರನನ್ನು ವಧೆ ಮಾಡಲಿಕ್ಕೆ ಏನು ಬೇಕು, ಆ ಯುದ್ಧದ ರೂಪರೇಷೆಗಳನ್ನು ದಂಡನಾಥಿಯಾದಂತಹ ವಾರಾಹಿ ದೇವತೆಯೊಂದಿಗೂ ಮಂತ್ರಿಣಿ ದೇವತೆಯಾದಂತಹ ಮಾತಂಗಿಯೊಟ್ಟಿಗೆಯೂ ಸಮಾಲೋಚನೆ ನಡೆಸ್ತಾ ಕೂತಿದ್ದಾಳೆ ತಾಯಿ. ಎಲ್ಲ ದೇವತೆಯರು ಆ ಜಗನ್ಮಾತೆಗೆ ಹೇಗೆ ಆ ತಾಯಿಯನ್ನು ಸೇವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ, ಜಗನ್ಮಾತೆ ನನ್ನನ್ನು ನಂಬಿರುವಂತಹ ಎಲ್ಲ ದೇವತೆಯರಿಗೆ, ಎಲ್ಲ ದೇವ ಸಮೂಹಕ್ಕೆ ನಾನು ಒಳಿತು ಮಾಡೋದಕ್ಕೆ ಏನು ಮಾಡಬೇಕು, ಭಂಡಾಸುರನನ್ನು ಅಂತ್ಯ ಮಾಡಲಿಕ್ಕೆ ಯಾವ ಯಾವ ದೇವತೆಯನ್ನು ಮೊದಲು ಬಿಡಬೇಕು, ಯಾರ ವಧೆಗೆ ಯಾರನ್ನು ಕಳಿಸ್ಬೇಕು ಅನ್ನುವ ಸಮಾಲೋಚನೆಯಲ್ಲಿ ತಾಯಿ ನಿಂತಿದ್ದಾಳೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಅವಳ ಗಮನ ಎಲ್ಲಿದೆ, ತನ್ನನ್ನು ಯಾರ್ಯಾರು ಸ್ತೋತ್ರ ಮಾಡ್ತಾ ಇದ್ದಾರೆ ಎಲ್ಲ ಆವರಣಗಳಲ್ಲಿ ಎಲ್ಲ ರಥಗಳಲ್ಲಿ ದೇವಿಯನ್ನು ಉಪಾಸಿಸ್ತಾ ಇದ್ದಾರೆ, ಅವಳ ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ಸಂತುಷ್ಟಳಾಗಿ ಕೇಳ್ತಾ ಇದ್ದಾಳೆ. ನನ್ನನ್ನು ಎಷ್ಟು ಚಂದ ಸಂತೃಪ್ತಳಾಗಿ ಮಾಡ್ತಾ ಇದ್ದಾರೆ, ಎಷ್ಟು ಚಂದ ಆಡ್ತಿದ್ದಾರೆ. ಸಂಗೀತ ಪ್ರಿಯವಳು ಯಾವಾಗಲೂ ಜಗನ್ಮಾತೆಯನ್ನು ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಬಿಟ್ರು ಅವಳಿಗೇನು ಇಷ್ಟ ಅನ್ನೋದು ಗೊತ್ತಾಗುತ್ತೆ. ಸಂಗೀತ ಪ್ರಿಯೆ. ನಾವು ಅವಳನ್ನು ಸಂತೋಷ ಪಡಿಸೋದಕ್ಕೆ ಏನೇನೇನೋ ಮಾಡ್ತಾ ಹೋಗ್ತೀವೋ, ಅವಳಿಗೊಂದು ನಮಗೆ ಬರುವ ಹಾಡೊಂದನ್ನು ಹಾಡಿದರೆ ಮುಗಿದೋಯ್ತು. ಆ ಕ್ಷಣಕ್ಕೆ ಕಿವಿ ಕೊಟ್ಟು ಆಲಿಸ್ತಾಳೆ, ಯಾರು ನನ್ನ ಮೇಲೆ ಇಷ್ಟು ಚೆಂದ ಆಡ್ತಿದ್ದಾರೆ ಅಂತ. ಹಾಗೆ ಭಂಡಾಸುರನನ್ನು ವಧೆ ಮಾಡಲಿಕ್ಕೆ ಇಡೀ ಶಕ್ತಿ ಸೇನೆಯನ್ನು ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿ ಮುನ್ನಡೆತಾರೆ. ಆ ನವಾವರಣ ಪೂಜೆಯಲ್ಲಿ ಬರುವಂಥ ಎಲ್ಲ ದೇವತೆಯರು ಅಲ್ಲಿ ಕಾಣ್ತಾ ಹೋಗ್ತಾರೆ. ದೇವಿ ಖಡ್ಗಮಾಲ ಸ್ತೋತ್ರದಲ್ಲಿಯೂ ಕೂಡ ಎಲ್ಲರ ಹೆಸರುಗಳು ಬರ್ತಾ ಹೋಗುತ್ತೆ. ಅದೆಲ್ಲವೂ ಕೂಡ ಒಂದೊಂದು ಆವರಣಗಳಿರುವಂತಹ ದೇವತೆಯರು. ಶ್ರೀಚಕ್ರ ಪೂಜೆ, ಲಲಿತಾ ಪರಮೇಶ್ವರಿ ಪೂಜೆ ಆ ಕಾರಣಕ್ಕೆ ತುಂಬ ವಿಶೇಷ. ಬೇರೆ ಯಾವ ದೇವತೆಯನ್ನು ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಯಾವುದೋ ಒಂದು ಕೆಲಸಕ್ಕೆ ಯಾರನ್ನೋ ಹುಡ್ಕೊಂಡು ಹೋಗೋ ಪ್ರಮೇಯವೇ ಬರೋದಿಲ್ಲ. ಲಲಿತೆಯೊಬ್ಬಳನ್ನು ಆಶ್ರಯಿಸಿದರೆ ನಮಗೆ ಬೇಕಾದದ್ದು ಬೇಡವಾದದ್ದೆಲ್ಲವೂ ಅವಳಲ್ಲೇ ಇರುತ್ತಾಳೆ. ಅವಳೊಬ್ಬಳಿದ್ದರೆ ಇಡೀ ದೇವ ಸಮೂಹ ಅಲ್ಲಿ ಬಂದು ನಿಂತುಕೊಳ್ಳುತ್ತೆ ಅವಳ ಸೇವೆ ಮಾಡಲಿಕ್ಕೆ. ನಿಸ್ವಾರ್ಥದಿಂದ ಭಕ್ತಿ ಪ್ರೀತಿಯಿಂದ ಅವಳನ್ನು ಕರೆದು ಮನೆಗೆ ಕೂರಿಸ್ಕೊಂಡ್ರೆ ನಾವು ಬೇರೆ ಯಾರನ್ನೂ ಕರೆಯೋ ಅವಶ್ಯಕತೆ ಇಲ್ಲ. ಅವಳೆಲ್ಲಿರ್ತಾಳಲ್ಲಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಪರಿಸೇವಿಕೆಯರಾಗಿರ್ತಾರೆ. ಅಷ್ಟೈಶ್ವರ್ಯಗಳು ಅವಳ ಕಾಲ ಬುಡದಲ್ಲಿ ಬಿದ್ದಿರುತ್ತೆ. ಅಮ್ಮ ನಿನ್ನ ಸ್ಪರ್ಶ ನನಗೆ ಆದರೆ ಸಾಕು ತಾಯಿ ಅಂತ. ಅಂತಹ ಜಗನ್ಮಾತೆಯ ಅನುಗ್ರಹ ಕೇವಲ ಲಲಿತಾ ಸಹಸ್ರನಾಮ ಕೇವಲ ಅಲ್ಲ, ಅದು ಲಲಿತಾ ಸಹಸ್ರನಾಮ ಅನ್ನೋದು ಮಹಾರಹಸ್ಯ. ಶ್ರದ್ಧೆ ಇಟ್ಟು ಕಲಿಬೇಕು. ಆ ಶ್ರದ್ಧೆ ಪ್ರೀತಿಯಿಂದ ಹಾಡಿದರೆ ಆ ತಾಯಿಯ ಅನುಗ್ರಹ ಅನುಭವ ಪ್ರಾಪ್ತಿಯಾಗುತ್ತೆ. ಶ್ರೀಮಾತ್ರೇ ನಮಃ.